ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಅಕ್ರಮ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಜೋರಾಗಿಯೇ ನಡೆದಿದೆ. ಅಕ್ರಮವಾಗಿ ವಾಸಿಸ್ತಾ ಇದ್ದ ವಿದೇಶಿಗರ ವಿರುದ್ಧದ ಕಾರ್ಯಾಚರಣೆ ಇದು. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಸಿಸಿಬಿ ನಗರದ 11 ಡಿಸಿಪಿ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಕಳೆದ 1 ವಾರದಿಂದ ನಗರದಲ್ಲಿ ಈ ರೀತಿ ಕಾರ್ಯಾಚರಣೆ ಶುರುವಾಗಿದೆ. ಅಕ್ರಮವಾಗಿ ವಾಸ ಮಾಡೋರ ವಿರುದ್ಧದ ಕಾರ್ಯಾಚರಣೆ ಇದು ಅಂತ ನಗರ ಪೊಲೀಸ್ ಆಯುಕ್ತರು ರಿಯಾಕ್ಟ್ ಮಾಡಿದ್ದಾರೆ. ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್ ಇಲ್ಲಿಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಅಂದಾಜ್ 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದವೆಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾ ಇರೋ ಡಾಕ್ಯುಮೆಂಟ್ಸ್ ಅವ್ರು ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FR ಅವ್ರಿಗೆ ಸಂಪರ್ಕಿಸಿ FR ಅವ್ರ ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದನ್ನ ನಾವು ತಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆ್ಯಕ್ಷನ್ ತಗೊಂಡಿದ್ವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ, ಎಲ್ಲ ದೇಶದ ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶದವರು. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ